ಅಕ್ರಮವಾಗಿ ಇಎಸ್ಐ ಕಾರ್ಡ್ ಅನ್ನು ಮಾಡಿಸಿಕೊಟ್ಟು ಸರ್ಕಾರಕ್ಕೆ ವಂಚನೆ ಮಾಡಿರುವಂತಹ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಅಕ್ರಮವಾಗಿ ಇಎಸ್ಐ ಕಾರ್ಡ್ ಅನ್ನು ಮಾಡಿಸಿಕೊಟ್ಟು ಸರ್ಕಾರಕ್ಕೆ ವಂಚನೆ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯ ಸೆಕ್ಯೂರಿಟಿ ಗಾರ್ಡ್ ಸೇರಿ ಮೂವರ ಬಂಧನ ಆಗಿದೆ. ವಂಚನೆ ಆರೋಪದ ಅಡಿ 6 ಜನರ ವಿರುದ್ಧ ಸಿಸಿಬಿಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಅಕ್ರಮವಾಗಿ ಇಎಸ್ಐ ಕಾರ್ಡ್ ಅನ್ನು ಮಾಡಿಸಿಕೊಡ್ತಾ ಇದ್ರು ಈ ಖದೀಮರು ಅನ್ನೋದು ಗೊತ್ತಾಗಿದೆ. ಅನರ್ಹರಿಂದ ಸಾವಿರಾರು ರೂಪಾಯಿನ ಪಡೆದುಕೊಂಡು ಈ ಇಎಸ್ಐ ಕಾರ್ಡನ್ನು ಮಾಡಿಕೊಟ್ಟು ವಂಚನೆ ಮಾಡಿರುವಂತಹ ಆರೋಪ ಇವರ ಮೇಲಿರುವಂಥದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಬಂಧನ ಆಗಿದೆ. 6 ಜನರ ವಿರುದ್ಧ ಸಿಸಿಬಿಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಪ್ರತಿ ತಿಂಗಳು 500 ರೂಪಾಯಿಯನ್ನು ಪಡೆದು ಈ ತಂಡ ವಂಚಿಸ್ತಾ ಇತ್ತಂತೆ. ಕಾರ್ಮಿಕರಲ್ಲದವರಿಗೂ ಕೂಡ ಇಎಸ್ಐ ಕಾರ್ಡನ್ನು ಮಾಡಿಕೊಟ್ಟು ಮಹಾ ವಂಚನೆ ಮಾಡಿದೆ. ತನ್ನ ಮನೆಯಲ್ಲಿಯೇ ಇಎಸ್ಐ ಕಾರ್ಡ್ ಮಾಡ್ತಾ ಇದ್ರು ಆಡಿಟರ್ ಶಶಿಕಲಾ ಅನ್ನೋದು ಗೊತ್ತಾಗ್ತಾ ಇದೆ. ಸೆಕ್ಯೂರಿಟಿ ಗಾರ್ಡ್ ಶ್ರೀಧರ್, ರಮೇಶ್, ಶಿವಲಿಂಗು, ಶ್ವೇತಾ ಅಕ್ರಮದಲ್ಲಿ ಶಾಮೀಲು. ಸಿಸಿಬಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖೆ, ಮೂವರ ಬಂಧನ ಆಗಿದೆ. 6 ಜನರ ವಿರುದ್ಧ ದೂರು ದಾಖಲಾಗಿರುವಂಥದ್ದು, ಪ್ರಕರಣ ದಾಖಲಾಗಿರುವಂಥದ್ದು. ಮತ್ಯಾರ್ಯಾರು ಈ ವಂಚನೆಯ ಜಾಲದ ಹಿಂದಿದ್ದಾರೆ ಅಂಥೇಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ.